ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನು ಮಂಡೇ ನೈಟ್ ರಾ ನಡೀತಾ ಇದೆ. ಬಟ್ ಓಪನಿಂಗ್ ಅಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟುವಿನಿಂದ ರಿವೆಂಜ್ ನ ತಗೊಂಡಿದ್ದಾರೆ. ಬಟ್ ಇವೆಂದು ರಿವೆಂಜ್ ಇತ್ತಲ್ಲ, ಅದು ನಿಜವಾಗ್ಲೂ ಕೂಡ ರಿವೆಂಜ್ ರೀತಿ ಇತ್ತ. ನಿಜವಾಗ್ಲೂ ಕೂಡ ಗಾಯ್ಸ್ 1-on-3 ಸಿಚುವೇಶನ್ ಅಂತಾನೆ ಹೇಳ್ಬೇಕು. ಏನೇನಾಯ್ತು ಇವತ್ತಿನ ಈ ಒಂದು ಶೋನ ಓಪನಿಂಗ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬ್ಯಾಕ್ ಸ್ಟೇಜ್ ಒಂದು SUV ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಅದ್ರೊಳಗಡೆಯಿಂದ ನಮ್ಮ ರೋಮನ್ ರೈನ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಬರ್ತಾ ಇರ್ತಾರೆ. ಅಂಡ್ ಅವ್ರನ್ನ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಫೇಸ್ ಮಾಡಿ, ರೋಮನ್, ಕಳೆದ ವಾರ ನೀನೇನಾದ್ರೂ ನನ್ನ ಮಾತನ್ನ ಕೇಳಿದ್ದಿದ್ರೆ ಕಳೆದ ವಾರ ಏನಾಯ್ತು ಅದು ಆ ರೀತಿ ಆಗ್ತಾ ಇರ್ಲಿಲ್ಲ. ನಿಜವಾಗ್ಲೂ ಜೇಕೋಬ್ ಫಾಟುನ ನಾನು ಫೈರ್ ಮಾಡ್ತಾ ಇದ್ದೀನಿ. ಅಂಡ್ ಈಗ ನನ್ನ ಮಾತನ್ನ ಕೇಳು, ನಾನು ಹೇಳ್ದಂಗೆ ಇಲ್ಲಿ ಆಗ್ಬೇಕು ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ಇಲ್ಲಿ ನೀನ್ ಹೇಳೋದನ್ನ ಕೇಳೋದಕ್ಕೆ ನಾನ್ ರೆಡಿ ಇಲ್ಲ. ಅಂಡ್ ನೀನ್ ಏನ್ ಹೇಳೋದಕ್ಕೆ ಹೋಗ್ತೀಯ ಅದು ನನಗೆ ಮ್ಯಾಟರ್ ಕೂಡ ಆಗೋದಿಲ್ಲ. ನನಗೆ ಒಂದು 5 ನಿಮಿಷ ಟೈಮ್ ಬೇಕು ಅಷ್ಟೇ. ಯಾಕಂದ್ರೆ ನಾನು ಈ ಕೂಡಲೇ ರಿಂಗ್ ಗೆ ಹೋಗಿ ಜೇಕೋಬ್ ಫಾಟುನ ಕಾಲ್ ಔಟ್ ಮಾಡ್ತೀನಿ ಅಂತ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾರೆ. ಸಡನ್ ಆಗಿ ಜೇಕೋಬ್ ಫಾಟು ಅವರ ಮ್ಯೂಸಿಕ್ ಹಿಟ್ ಆಗುತ್ತೆ. ಅಂಡ್ ಅದನ್ನ ನೋಡಿ ಆಡಮ್ ಪಿಯರ್ಸ್ ಅವರು ಕೂಡ ವಾಟ್ ದ ಫಕ್ ಏನ್ ಆಗ್ತಾ ಇದೆ ಗುರು ಅಂತ ರಿಯಾಕ್ಷನ್ ಕೊಡ್ತಾರೆ. ಅಂಡ್ ನಮ್ಮ ಜೇಕೋಬ್ ಫಾಟು ಅವರು ಸೀದಾ ಎಂಟ್ರಿನ ಕೊಟ್ಟು ಸೀದಾ ರಿಂಗ್ ಮೇಲ್ಗಡೆ ಹೋಗಿ ಮೈಕ್ ನ ತಗೊಂಡು, ರೋಮನ್ ನೀನು ನನ್ನನ್ನ ಕಾಲ್ ಔಟ್ ಮಾಡ್ತೀಯ, ಆ ರೀತಿ ಆಗೋದಿಲ್ಲ, ಬದಲಿಗೆ ನಾನೇ ನಿನ್ನ ಕಾಲ್ ಔಟ್ ಮಾಡ್ತಾ ಇದ್ದೀನಿ, ನಿನ್ನ ಪಂಕಸ್ ನ ತಗೊಂಡು ಇಲ್ಲಿಗೆ ಬಾ, ಯಾಕಂದ್ರೆ ನಾನು ಇವಾಗ ನಿನ್ನ ಐಸ್ ಮೇಲೆ ಡಾಗ್ ವಾಕ್ ಮಾಡಬೇಕು ಅಂತ ರೋಮನ್ ರೈನ್ಸ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಊಸೋ ಅಂತೂ ಸ್ಟೀಲ್ ಚೇರ್ ನ ಇಟ್ಕೊಂಡು ಬಂದಿರ್ತಾರೆ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರು ಮಾರ್ಕ್ ನ ತಗೊಂಡು ಸ್ವಲ್ಪ ತಾಳ್ಮೆ ಅಂತ ಇಬ್ರು ಕೂಡ ರಿಂಗ್ ಗೆ ಬಂದ ಕೂಡಲೇ ನಮ್ಮ ಜೇ ಊಸೋನ ಜಿಮ್ಮಿ ಊಸೋ ತಡೆದು, ಜೇಕೋಬ್ ನೀನು ಏನ್ ಮಾಡ್ತಾ ಇದೀಯಾ, ನಿಜವಾಗ್ಲೂ ನಿನಗೆ ಇದು ಅರ್ಥ ಆಗ್ತಾ ಇದೆಯಾ, ನೀನ್ ಯಾಕೆ ಇದನ್ನ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ತಗೊಂಡು ಹೋಗ್ತಾ ಇದೀಯಾ, ನಿನಗೆ ಅರ್ಥ ಆಗ್ತಾ ಇದೆಯಾ ನೀನು ಏನ್ ಮಾಡ್ತಾ ಇದೀಯಾ ಅಂತ. ನಿಜವಾಗ್ಲೂ ನೀನು ಹೇಳಿದ್ದೆ ನಿನ್ನ ಫ್ಯಾಮಿಲಿ ಚೆನ್ನಾಗಿರೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೆಯಾ ಅಂತ. ಸೊ ಸುಮ್ನೆ ಹೋಗಿ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡು. ರೂಲ್ ಇದ್ದಿದ್ದೆ ಅದು, ಬ್ಯಾಕ್ ಲ್ಯಾಶ್ ಅಲ್ಲಿ ನೀನು ಸೋತೋದೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ನೀನು ಅಕ್ನಾಲೇಜ್ ಮಾಡಬೇಕಾಗಿತ್ತು. ನಿನ್ನ ಫ್ಯಾಮಿಲಿಗೆ ಫುಡ್ ನ ಕೊಡೋದಕ್ಕೆ, ನಿನ್ನ ಮಕ್ಕಳನ್ನ ಒಳ್ಳೆ ಕಾಲೇಜು ಸ್ಕೂಲ್ಗೆ ಸೇರಿಸೋದಕ್ಕೆ, ನಿನ್ನ ಫ್ಯಾಮಿಲಿ ಕಾರಲ್ಲಿ ಓಡಾಡಬೇಕು ಅಂದ್ರೆ ಇದನ್ನ ನಿಜವಾಗ್ಲೂ ಈಸಿಯಾಗಿ ನೀನು ಮಾಡಬಹುದಾಗಿತ್ತು. ನೀನೇ ಹೇಳ್ದಂಗೆ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿದ್ರೆ ಆಗೋಗೋದು. ಬಟ್ ನೀನು ಸಿಕ್ಕಾಪಟ್ಟೆ ಡಿಫರೆಂಟ್ ಪಾತ್ ನ ಚೂಸ್ ಮಾಡಿದ್ಯಾ, ಸಿಕ್ಕಾಪಟ್ಟೆ ಕಷ್ಟದ ದಾರಿಯಲ್ಲಿ ನೀನು ಹೋಗ್ತಾ ಇದೀಯಾ. ಅಂಡ್ ಮ್ಯಾನೇಜ್ಮೆಂಟ್ ನ ನೀನು ಎದುರಾಕೊಂಡಿದ್ಯಾ. ಅಂಡ್ ಈಗ ಅವರೆಲ್ಲರೂ ಕೂಡ ನಿನ್ನ ಫೈರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಿನ್ನ ಆಸೆ ಇತ್ತಲ್ಲ ಅದು ಏನಾಯ್ತು? ಈಗ ನೀನು ನಿನ್ನ ಫ್ಯಾಮಿಲಿಗೆ ಒಳ್ಳೆ ಫುಡ್ ಗಾಡಿ ಕೊಡೋದಕ್ಕಿಂತ ಮತ್ತೊಮ್ಮೆ ಹೋಗಿ ಜೈಲಲ್ಲಿ ಕೂರೋದಕ್ಕೆ ಇಷ್ಟಪಡ್ತೀಯ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಜೇಕೋಬ್ ಫಾಟು ಅವರಿಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟು ಅವರು ಜೇ ಊಸೋ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವರು ಜೇ ಊಸೋಗೆ ಸುಮೋವನ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಜೇಕೋಬ್ ಫಾಟು ಅವರು ಇಲ್ಲಿ ಉಲ್ಟಾ ಆ ಒಂದು ಡೆತ್ ಗ್ರಿಪ್ ಇದೆಯಲ್ಲ ಅದನ್ನ ಜಿಮ್ಮಿ ಊಸೋ ಅವರ ಮೇಲೂ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಜೇ ಊಸೋ ಅವರು ಸ್ಟೀಲ್ ಚೇರ್ ನ ತಗೊಂಡು ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ಅದು ಯಾವುದೇ ರೀತಿಯ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಿಲ್ಲ. ಅವರು ಸೀದಾ ನಮ್ಮ ಜೇ ಊಸೋ ಅವರ ಮೇಲೂ ಕೂಡ ಒಂದು ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ರೋಮನ್ ರೈನ್ಸ್ ಅವರು ಯಾವಾಗ ಬರ್ತಾರೆ ಅಂತ. ಅಂಡ್ ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಬಂದ್ ಕೂಡಲೇ ಜೇಕೋಬ್ ಫಾಟು ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರಿಬ್ರು ಕೂಡ ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪಂಚಸ್ ಗಳ ಎಕ್ಸ್ಚೇಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಸ್ವಲ್ಪ ಅಪರ್ ಹ್ಯಾಂಡ್ ನ ತಗೊಂಡು ಒಂದು ಸೂಪರ್ಮ್ಯಾನ್ ಪಾಯಿಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಹಂಗೆ ರೋಮನ್ ರೈನ್ಸ್ ಅವ್ರನ್ನ ಕ್ಯಾಚ್ ಮಾಡಿ ನಮ್ಮ ಜೇಕೋಬ್ ಫಾಟು ಅವರು ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಾನು ಅನ್ಕೊಂಡೆ ಇಲ್ಲೇನಾದ್ರೂ ಕತೆ ಮುಗಿಯುತ್ತಾ ಅಂತ. ಆ ಒಂದು ಟೋಂಗಾಸ್ ಡೆತ್ ಗ್ರಿಪ್ ನ ರೋಮನ್ ರೈನ್ಸ್ ಅವರಿಗೆ ಕನೆಕ್ಟ್ ಮಾಡಿರ್ಬೇಕಾದ್ರೆ ನಮ್ಮ ಜೇ ಊಸೋ ಅವರು ಜೇಕೋಬ್ ಫಾಟು ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ಅದು ಜೇಕೋಬ್ ಫಾಟು ಅವರಿಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ನ ಮಾಡೋದಿಲ್ಲ. ಇನ್ನೊಂದು ಸೂಪರ್ ಕಿಕ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮೂರನೇ ಸೂಪರ್ ಕಿಕ್ ಕನೆಕ್ಟ್ ಮಾಡಿದ್ಮೇಲೆ ನಮ್ಮ ಜೇಕೋಬ್ ಫಾಟು ಅವರು ರೋಮನ್ ರೈನ್ಸ್ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜೇ ಊಸೋ ಅವರು ಜೇಕೋಬ್ ಫಾಟು ಅವರಿಗೆ ಒಂದು ಸ್ಪಿಯರ್ ನ ಹಾಕಿ ಮಲಗಿಸ್ತಾರೆ. ಇದಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರ ಕಡೆಯಿಂದ ಸಡನ್ ಆಗಿ ಒಂದು ಫ್ಲಾಶ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಇಬ್ರು ಕೂಡ ಸೇರ್ಕೊಂಡು ನಮ್ಮ ಜೇಕೋಬ್ ಫಾಟು ಅವ್ರನ್ನ ಆ ಒಂದು ರಿಂಗ್ ರೋಪ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಅವರಿಬ್ರು ಕೈಯಲ್ಲೂ ಕೂಡ ಜೇಕೋಬ್ ಫಾಟು ಅವರಿಗೆ ಒಟ್ಟಿಗೆ ಸೂಪರ್ ಕಿಕ್ ನ ಓಡಿಸಿ ರೋಮನ್ ರೈನ್ಸ್ ಅವರು ಒಂದು ಸೂಪರ್ಮ್ಯಾನ್ ಪಂಚ್ ಕೂಡ ಕನೆಕ್ಟ್ ಮಾಡ್ತಾರೆ. ಇಲ್ಲಿಗೆ ನಿಲ್ಲೋದಿಲ್ಲ.
ಮಾಡೋದಿಲ್ಲ. ರೋಮನ್ ರೈನ್ಸ್ ಅವರು ಊಸೋಸ್ಗಳನ್ನ ಜೇಕೋಬ್ ಫಾಟು ಅವ್ರನ್ನ ಇಟ್ಕೊಳ್ಳೋದಕ್ಕೆ ಹೇಳಿ ಒಂದು ವಿಕೆಟ್ ಸ್ಪಿಯರ್ನ ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ರೋಮನ್ ರೈನ್ಸ್ ಹಾಗೆ ಊಸೋಸ್ಗಳು ಸೇರ್ಕೊಂಡು ಜೇಕೋಬ್ ಫಾಟು ಅವರ ಕಥೆನ ಇಲ್ಲಿ ಮುಗಿಸಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಎಲ್ಲರೂ ಕೂಡ OTC ಚಾಂಟ್ ನ ಮಾಡ್ತಾ ಇರ್ತಾರೆ. ಹಳೆ ಓಲ್ಡ್ ಬ್ಲಡ್ ಲೈನ್ ನ ವೈಬ್ಸ್ ಇಲ್ಲಿ ನಮಗೆ ಬರ್ತಾ ಇರುತ್ತೆ. ಯಾವ ರೀತಿ ರಾಯಲ್ ರಂಬಲ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಲಾಕ್ ಮಾಡಿ ಎಂಟೈರ್ ಬ್ಲಡ್ ಲೈನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿತ್ತು, ಅದೇ ರೀತಿ ಸೇಮ್ ಸಿಚುಯೇಷನ್ ಒಂದು 5% ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಅಂತ ಹೇಳ್ಬೇಕು. ಅಟ್ಯಾಕ್ ಎಲ್ಲ ಮಾಡಿ ಮುಗಿದ್ಮೇಲೆ ನಮ್ಮ ರೋಮನ್ ರೈನ್ಸ್ ಹಾಗೆ ಔಸಸ್ಗಳು ಸೀದಾ ರಿಂಗ್ ನ ಲೀವ್ ಮಾಡಿ ಸ್ಟೇಜ್ ಹತ್ರ ಬರ್ತಾರೆ. ಅಂಡ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಆಡಮ್ ಪಿಯರ್ಸ್ ಅವ್ರಿಗೆ ಹೇಳ್ತಾರೆ, ಈಗ ನೀನು ಏನ್ ಬೇಕಾದ್ರೂ ಮಾಡ್ಕೋ ಅಂತ. ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಮೈಕ್ ನ ತಗೊಂಡು ಜೇಕೋಬ್ ಫಾಟು ಅಂತ ಕರೀತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟು ಅವರ ಮೈಕ್ ನ ತಗೊಂಡು ರೋಮನ್ ಟ್ರೈಬಲ್ ಕಾಂಬ್ಯಾಟ್ ಅಂತ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಯಾಕಂದ್ರೆ ಅಷ್ಟು ಅಟ್ಯಾಕ್ ನ ಮಾಡಿಸ್ಕೊಂಡ್ರು ಕೂಡ ನಮ್ಮ ಜೇಕೋಬ್ ಫಾಟು ಅವರು ಎದ್ದು ಮಾತಾಡ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ನಮ್ಮ ಆಡಮ್ ಪಿಯರ್ಸ್ ಅವರು, ಇಲ್ಲ ರೋಮನ್ ಒಪ್ಕೋಬೇಡ, ನೀನು ಮ್ಯಾಚ್ ಆಡದೇ ಇದ್ರು ಕೂಡ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು ಐ ಅಕ್ಸೆಪ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟು ಅವರ ನಡುವೆ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಗಾಯ್ಸ್ ಈ ಒಂದು ಸೆಗ್ಮೆಂಟ್ ಮಾತ್ರ ಚೆನ್ನಾಗಿತ್ತೆ. ಅಂಡ್ ಬ್ಲಡ್ ಲೈನ್ ಸೇರ್ಕೊಂಡು ನಮ್ಮ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರಲ್ಲ, ಆ ಒಂದು ದೃಶ್ಯನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ನೀವು ಹೇಳ್ಬಹುದು ಇದೇನ್ ಗುರು 3 ಜನ ಸೇರ್ಕೊಂಡು ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ, ಬಟ್ ಬ್ಲಡ್ ಲೈನ್ ಅದೇ ರೀತಿ ವರ್ಕ್ ಮಾಡೋದು. ನೀವೇನಾದ್ರೂ 2 ವರ್ಷದಿಂದ WWE ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇನ್ನು ಕೂಡ ಮಂಡೇ ನೈಟ್ ನಡೀತಾ ಇದೆ, ನೋಡೋಣ ಏನೇನಾಗುತ್ತೆ ಅಂತ.